ತೋರಿಸ್ಕೊಡೋದು. ಯಾವತ್ತು ಸಚಿನ್ ತೆಂಡೂಲ್ಕರ್ ಮಗ ಸಚಿನ್ ಆಗಲಿಲ್ಲ, ಶಾರುಖ್ ಖಾನ್ ಮಗ ಶಾರುಖ್ ಖಾನ್ ಆಗಲಿಲ್ಲ, ಅಮಿತಾಬ್ ಬಚ್ಚನ್ ಮಗ ಅಮಿತಾಬ್ ಬಚ್ಚನ್ ಆಗಲಿಲ್ಲ. ಒಬ್ಬೊಬ್ಬರ ವ್ಯಕ್ತಿತ್ವ, ಒಬ್ಬೊಬ್ಬರ ಆ ನೋವು, ನಲಿವು, ಕಷ್ಟ, ಕಣ್ಣೀರು, ಕಾರ್ಪಣ್ಯಗಳಿಗೆ ಬೆಳೆದು ಬಂದಂಥ ಒಂದು ನಾಯಕನು ಬಡವ್ರ ಮಗನು ಇವತ್ತು ಲೀಡರ್ ಆಗ್ತಾನಂದ್ರೆ ಅದು ನರೇಂದ್ರ ಮೋದಿ ಅವರು ಸಾಕ್ಷಿ ಆಗ್ತಾರೆ. ಅಭಿವೃದ್ಧಿ ಆಗಿಲ್ಲ ಅನ್ನೋದಕ್ಕೆ ಅಭಿವೃದ್ಧಿ ಏನಾಗಿದೆ ಅನ್ನೋದು ತೋರಿಸ್ರಿ. ನೀವು ಅಭಿವೃದ್ಧಿ ಆಗಿಲ್ಲ ಅಲ್ಲ, ಅಭಿವೃದ್ಧಿ ಏನಾಗಿದೆ ಅನ್ನೋದು ತೋರಿಸ್ರಿ. ನಾನು ಒಪ್ಕೊತೇನೆ. ಏನಾಗಿದೆ ಅಭಿವೃದ್ಧಿ ಹೇಳಿ, ಏನಾಗಿದೆ? ಮಗ ಲಂಡನ್ನಲ್ಲಿ ಸರ್ ನೋಡಿ ಸರ್, ದಾವಣಗೆರೆ ದಕ್ಷಿಣ ಕ್ಷೇತ್ರ ಒಂಥರ ಹಾಟ್ ಕೇಕ್ ರೀತಿಯಾಗಿದೆ. ಇಡೀ ರಾಜ್ಯ ಈ ಕಡೆ ತಿರುಗಿ ನೋಡ್ತಾ ಇರೋದು. ಯಾಕೆಂದರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಒಬ್ಬ ಯುವ ರಾಜಕಾರಣಿ ಒಂದು ಕಡೆ ಸ್ಪರ್ಧೆ ಮಾಡಿದ್ದಾರೆ, ಇನ್ನೊಂದು ಕಡೆ ದಾಸ್ ಕರಿಯಪ್ಪ ಅವರು ಹಮಾಲಿ ಫ್ಯಾಮಿಲಿ ಅನ್ನೋ ರೀತಿಯಾಗೂ ಕೂಡ ಅನುಕಂಪದಿಂದನೂ ಕೂಡ ಕೇಳ್ತಾ ಇರೋದು. ರಾಜಕೀಯ ಹಿನ್ನೆಲೆ ಎರಡೂ ಕುಟುಂಬಗಳಿಗಿದ್ದರೂ ಕೂಡ ಯಾರು ಗೆಲ್ಲಬಹುದು ಅನ್ನೋ ಕುತೂಹಲ ಈಗಲೂ ಕೂಡ ಇರೋದು. ಏನು ಹೇಳ್ತೀರಿ, ಯಾವ ರೀತಿಯಾದಂಥ ಟಫ್ ಫೈಟ್ ಇದೆ, ಬಟ್ ಏನೆಲ್ಲ ಆಕ್ರೋಶ ಕೂಡ ಇದೆ ನಿಮಗೆ ಇಲ್ಲಿ ಕೆಲಸ ಆಗಿಲ್ಲ ಅನ್ನೋ ರೀತಿ? ಬದಲಾವಣೆ ಜಗದ ನಿಯಮ, ಪರಿವರ್ತನೆ ಜಗದ ನಿಯಮ. ಪರಾಭವ ಸಂವತ್ಸರ ಯುಗಾದಿಯ ಒಂದು ಬದಲಾವಣೆ ಇದು ಇದ್ದಂಥವ್ರಿಗೆಲ್ಲ ಇಲ್ದಂಥವ್ರಿಗೂ ಒಂದು ಜೀವನ ಇದೆ ಅನ್ನೋಂಥದ್ದು ತೋರಿಸ್ಕೊಡೋದು. ಯಾವತ್ತು ಸಚಿನ್ ತೆಂಡೂಲ್ಕರ್ ಮಗ ಸಚಿನ್ ಆಗಲಿಲ್ಲ, ಶಾರುಖ್ ಖಾನ್ ಮಗ ಶಾರುಖ್ ಖಾನ್ ಆಗಲಿಲ್ಲ, ಅಮಿತಾಬ್ ಬಚ್ಚನ್ ಮಗ ಅಮಿತಾಬ್ ಬಚ್ಚನ್ ಆಗಲಿಲ್ಲ. ಒಬ್ಬೊಬ್ಬರ ವ್ಯಕ್ತಿತ್ವ, ಒಬ್ಬೊಬ್ಬರ ಆ ನೋವು, ನಲಿವು, ಕಷ್ಟ, ಕಣ್ಣೀರು, ಕಾರ್ಪಣ್ಯಗಳಿಗೆ ಬೆಳೆದು ಬಂದಂಥ ಒಂದು ನಾಯಕನು ಬಡವ್ರ ಮಗನು ಇವತ್ತು ಲೀಡರ್ ಆಗ್ತಾನಂದರೆ ಅದು ನರೇಂದ್ರ ಮೋದಿ ಅವರು ಸಾಕ್ಷಿ ಆಗ್ತಾರೆ, ಒಬ್ಬರು ಬಾಳೆಹಣ್ಣು ಮರೆಯವ್ರು ಸಾಕ್ಷಿ ಆಗ್ತಾರೆ, ಒಬ್ಬ ಬಡಪಾಯಿ ಮಕ್ಕಳು ನಾಯಕರಾಗ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಇದು ಒಂದು ಗೆಲುವಿನ ದಾಬ್ಕಾಲು, ಹಬ್ಬದ ವಾತಾವರಣ. ಜನರೇ ಡಿಸೈಡ್ ಮಾಡಿ, ಜನರೇ ಒಲವು ತೋರಿಸಿ, ಜನರೇ ಗೆಲುವು ತೋರಿಸ್ತಕ್ಕಂಥ ಒಂದು ಅದೃಷ್ಟದ ವ್ಯಕ್ತಿ ಶ್ರೀನಿವಾಸ್ ದಾಸ್ ಕರಿಯಪ್ಪ. ಅಂದರೆ ಒಟ್ಟು ನೀವು ಹೇಳೋ ರೀತಿಯಾಗಿ ರಾಜಕಾರಣಿ ಕುಟುಂಬದಲ್ಲಿ ಒಬ್ಬ ರಾಜಕಾರಣಿ ಈ ಎಲೆಕ್ಷನಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳೋದು. ಅಂದರೆ ಸಮರ್ ಶಾಮ್ನೂರು ಅವ್ರ ಬಗ್ಗೆ ಹೇಳ್ತಾ ಇದ್ದೀರಿ ನೀವು? ನಾವು ಶಾಮ್ನೂರು ಸಮರ್ಥವ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಪರಿವರ್ತನೆ ಜಗದ ನಿಯಮ ಬಗ್ಗೆ ಮಾತಾಡ್ತಾ ಇದ್ದೀವಿ. ವ್ಯಕ್ತಿಗತ ಇಲ್ಲಿ ಮಾತಿಲ್ಲ. ಇಲ್ಲಿ ಪಕ್ಷ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ, ಈ ವರ್ತಮಾನ ಕಾಲದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸರ್, ಈ ಭಾಗದಲ್ಲಿ, ದಕ್ಷಿಣ ಭಾಗದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ? ನಿಮಗೆ ಕುಟುಂಬ ಗೊತ್ತಿದೆ, 6 ಬಾರಿ ಗೆದ್ದಿರ್ತಕ್ಕಂಥ ಶಾಮ್ನೂರವರು. ಎಷ್ಟು ಅಭಿವೃದ್ಧಿ ಆಗಿದೆ, ಬಟ್ ಏನು ಹಿನ್ನಡೆ ಆಗಿದೆ, ಏನು ಕೆಲಸಗಳಾಗಿಲ್ಲ ಅನ್ನೋ ನಿಮ್ಮ ಅಭಿವೃದ್ಧಿ ಆಗಿದೆಯೋ ಆಗಿಲ್ಲ ಅನ್ನೋದನ್ನ ತಾವು ಇಲ್ಲೇ ಗಮನಿಸ್ಬೋದು. ಅಭಿವೃದ್ಧಿ ಆಗಿದೆ ಇಲ್ಲ ಅನ್ನೋದು, ಅಭಿವೃದ್ಧಿ ಆಗಿದೆ ಇಲ್ಲ ಅಂತ ಇಲ್ಲೇ ಗಮನಿಸ್ಬೋದು. ಪಾಳು ಬಿದ್ದು ಬಾಂಬ್ ಬಿದ್ದಿರ್ತಾರ ಕಾಣ್ತಾ ಇರತಕ್ಕಂಥ ವಾತಾವರಣ. ಅಭಿವೃದ್ಧಿ ಆಗಿಲ್ಲ ಅನ್ನೋದಕ್ಕೆ ಅಭಿವೃದ್ಧಿ ಏನಾಗಿದೆ ಅನ್ನೋದು ತೋರಿಸ್ರಿ. ನೀವು ಅಭಿವೃದ್ಧಿ ಆಗಿಲ್ಲ ಅಲ್ಲ, ಅಭಿವೃದ್ಧಿ ಏನಾಗಿದೆ ಅನ್ನೋದು ತೋರಿಸ್ರಿ. ನಾನು ಒಪ್ಕೊತೇನೆ. ಏನಾಗಿದೆ ಅಭಿವೃದ್ಧಿ ಹೇಳಿ, ಏನಾಗಿದೆ? ಮಗ ಲಂಡನ್ನಲ್ಲಿ ಓದಿದ್ದಾನೆ, ನಾನು ಬಹಳಷ್ಟು ಕನಸುಗಳನ್ನ ಇಟ್ಕೊಂಡಿದ್ದೀನಿ, ಇಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂತ ಒಂದು ಭರವಸೆಗಳ ಮುಖಾಂತರ ಬರ್ತಾರೆ. ಸರ್, ಯಾರು ಹಮಾಲ್ರ ಮಗ ಬಡವ್ರ ಜೊತೆಗೆ, ಕೂಲಿ ಕಾರ್ಮಿಕರ ಜೊತೆಗೆ, ಅಸಂಘಟಿತರು, ಅಸಹಾಯಕರ ಬಗ್ಗೆ ಬೆಳೆದು ಬಂದಿರ್ತಾನೋ ಆ ನೋವು ಮಾತ್ರ ಅವನಿಗೆ ಬಡವರಿಗೆ ಅಷ್ಟೇ ಗೊತ್ತಿರುತ್ತೆ. ಸರ್, ಈಗ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತಾರೆ. ಪೇಪರ್ನಾಗಿರ್ತಕ್ಕಂಥದ್ದು ಬೇರೆ, ಪ್ರಾಕ್ಟಿಕಲ್ಲೇ ಬೇರೆ. ನಾವು ಜನರ ಮಧ್ಯೆ ಇದ್ದಾಗ ಗೊತ್ತಾಗುತ್ತೆ. ಬುಕ್ಕಲ್ಲಿ ಓದಿದ ತಕ್ಷಣ ಜ್ಞಾನ ಬರಲ್ಲ. ಯಾವತ್ತು ಸಾರ್ವಜನಿಕರಲ್ಲಿ ಬೆವರು ಸುರಿಸಿ, ಕಣ್ಣೀರು ಸುರಿಸಿ, ಅನುಮಾನ, ಅಪಮಾನ ತರ್ತೀವಲ್ಲ, ಅವಾಗೊಂದು ಅನುಭವ ಬರುತ್ತೆ ಸನ್ಮಾನದ್ದು. ಆ ಸನ್ಮಾನನೇ ಶ್ರೀನಿವಾಸ್ ದಾಸ್ ಕರಿಯಪ್ಪ. ಜೊತೆಗೆ ಅಲ್ಪಸಂಖ್ಯಾತರು ಯಾವಾಗ ವಿರೋಧ ಕಟ್ಕೊಂಡ್ರು ಅವ್ರನ್ನೆಲ್ಲರೂ ಕೂಡ ಭಾಳಷ್ಟು ಮನವೊಲಿಸೋ ಕೆಲಸಗಳನ್ನು ಮಾಡಿ ನಾವು ಸ್ಪರ್ಧೆಗೆ ಇಳಿತಾ ಇದ್ದೀವಿ. ಈಗೆಲ್ಲ ಕೂಲಾಗಿದೆ ಅನ್ನೋ ರೀತಿಯಾಗಿ ಎಲ್ಲ ಒಂದು ಕಡೆ ಈಗಲೂ ಕೂಡ ಆಂತರಿಕವಾಗಿ ಆ ಥರದ್ದು ಒಂದಿಷ್ಟು ಭಿನ್ನಾಭಿಪ್ರಾಯಗಳಿದೆಯಾ ಅಲ್ಪಸಂಖ್ಯಾತರು? ಸರ್, ಈಗ ಅದು ಅವ್ರ ವೈಯಕ್ತಿಕ ಆಂತರಿಕ ವಿಚಾರ, ಆ ಪಾರ್ಟಿ ವಿಚಾರ ಮಾತಾಡಲ್ಲ. ಆದರೆ ಗಾಜು ಒಡೆದೋಗಿದೆ, ಮನಸ್ಸು ಒಡೆದೋಗಿದೆ, ಮಡಿಕೆ ಒಡೆದೋಗಿದೆ. ಒಡೆದೋದ್ಮೇಲೆ ಜೋಡ್ಸೋಕ್ಕಾಗುತ್ತಾ ಸರ್? ಮನಸ್ಸು ಹೊಡೆದೋದ್ರೆ ಜೋಡ್ಸೋಕ್ಕಾಗುತ್ತಾ? ಮನಸ್ಸು ಹೊಡೆದೋದ್ರೆ ಒಂದ್ಸಲಿ ಮಾತಾಡಿದರೆ ಓತು, ಮುತ್ತು ಹೊಡೆದ್ರೆ ಹೋಯ್ತು. ಸಾದಿಕ್ ಪೈಲ್ವಾನ್ರು ನಾನು ನಿಲ್ತೀನಿ, ನಾನು ಗೆಲ್ತೀನಿ, ನಾನು ಅಲ್ಪಸಂಖ್ಯಾತರಿಗೆ ಉಳಿಸ್ಕೊತೀನಿ ಅಂದರು. ಆದರೆ ಏನಾದರೂ ಕೊನೆಗೆ ಯಥಾಸ್ಥಿತಿ ವ್ಯಥಾಸ್ಥಿತಿ, ದೂತ್ ಕಾ ದೂತ್, ಪಾನಿ ಕಾ ಪಾನಿ. ಅಲ್ಲ, ಹೈಕಮಾಂಡ್ ಅಪ್ಪ ಬಂದರೂ ಕೂಡ ನಾನೇನು ಬಗ್ಗೋದಿಲ್ಲ ಅಂತ ಮಾತಾಡಿದ್ರು. ಇದೇ ಸಾದಿಕ್ ಪೈಲ್ವಾನ್ರು ಯಾಕೆ ಬಗ್ಗಿಬಿಟ್ರು ಅಂತ ಎಲ್ಲ ಒಂದು ಕಡೆ ಇದು ಒಂದು ರೀತಿಯಾಗಿ ಒಳ ಒಪ್ಪಂದಗಳ ಅಥವಾ ಹಣದ ಹಣಕಾಸಿನ ಒಪ್ಪಂದಗಳೇನೋ? ಅಲ್ಪಸಂಖ್ಯಾತರಿಗೆ ಮೂಗಿಗೆ ಬೆಣ್ಣೆ ಹಚ್ಚತಕ್ಕಂಥ ಕೆಲಸ ಮಾಡಿ ಅಲ್ಪಸಂಖ್ಯಾತರ ಪರವಾಗಿ ನಾನಿರ್ತೀನಿ, ಅಲ್ಪಸಂಖ್ಯಾತರ ನಾಯಕ. ಎಲ್ಲ ಅಲ್ಪಸಂಖ್ಯಾತರ ನಾಯಕರು ಘೋಷಣೆ ಮಾಡಿದರು, ಸಾದಿಕ್ ತುಮ್ ಆಗೆ ಬಡೋ, ಹಮ್ ತುಮಾರೆ ಸಾಥೆ, ಸಾದಿಕ್ ಪೈಲ್ವಾನ್ ತುಮ್ ಆಗೆ ಬಡೋ, ಹಮ್ ತುಮಾರೆ ಸಾಥೆ ಅಂದರು. ಇವತ್ತೇನಾಯಿತು? ಅಲ್ಪಸಂಖ್ಯಾತರ ನಾಯಕರು, ಯುವಕರಿಗೆಲ್ಲ ಕಣ್ಣೀರು ಹಚ್ಚಿ ಅಲ್ಲಿ ಹೋಗಿ ಸಂಧಾನ ಮಾಡ್ತಕ್ಕಂಥದ್ದು. ಇದು ರಾಜಕಾರಣ ಅಲ್ಲ, ಇದು ಟೈಅಪ್ ರಾಜಕಾರಣ. ಎದೆಗಾರಿಕೆ ಕೊಡೋದು ರಾಜಕಾರಣ, ಬಿಳಿ ಬಟ್ಟೆ ಹಾಕಿ ಆಶ್ವಾಸನೆ ಕೊಡೋದು ರಾಜಕಾರಣ ಅಲ್ಲ. ನೋಡಿ ಸರ್, ರಾಜಕೀಯದಲ್ಲಿ ಭಾಳಷ್ಟು ವಾಕ್ಚಾತುರ್ಯ ಇರತಕ್ಕಂಥ ಪ್ರತಾಪ್ ಸಿಂಹ ಅವ್ರ ವಿರುದ್ಧವಾಗಿ ಮಾತನಾಡಲಿಕ್ಕೆ ಇವತ್ತು ಪ್ರದೀಪ್ ಈಶ್ವರ್ ಅಂತವರು ಕೂಡ ಅವ್ರು ಹೇಗೆ ಅಲ್ಲಿ ಕೌಂಟ್ರ್ ಕೊಡೋದಕ್ಕಿದ್ದಾರೆ, ನಾನು ಕೂಡ ಇಲ್ಲಿ ಕೌಂಟ್ರ್ ಕೊಡೋದಕ್ಕಿದ್ದೀನಿ ಅಂತ ಇದೇ ದಾವಣಗೆರೆ ದಕ್ಷಿಣ ಭಾಗದಲ್ಲಿ ನಿಂತ್ಕೊಂಡು ಆ ಮಟ್ಟಿಗಿನ ಪದ ಬಳಕೆಯನ್ನು ಮಾಡಿದ್ದು ಎಲ್ಲ ಒಂದು ಕಡೆ BJPಗೆ ಮುಖಭಂಗ ಆಯಿತು ಅಂತ ಅನಿಸ್ತಲ್ಲ ಸರ್? ಅದು ಯಾವುದೇ ರೀತಿ ಮುಖಭಂಗ ಆಗಿಲ್ಲ. ಯಾವಾಗ ನವದೆಹಲಿಯಿಂದ ರಾಹುಲ್ ಗಾಂಧಿ ಬಂದು ಎಲ್ಲಿ ಪ್ರಚಾರಕ್ಕೆ ಹೋಗ್ತಾನೋ ಐರನ್ ಲೆಗ್ ಕಾಲಿಡ್ತಾನೋ ಅಲ್ಲಿ ಸೋಲು ಕಾಯಮ್ಮು. ಅದೇ ರೀತಿ ಕರ್ನಾಟಕದಲ್ಲಿ ಪ್ರದೀಪ್ ಈಶ್ವರ್ ಎಲ್ಲಿ ಬಂದು ಕಾಲಿಡ್ತಾನೋ ಅದು ಐರನ್ ಲೆಗ್ಗು ನಮಗೆ ಗೆಲುವು ಕಾಯಮ್ಮು.
ಇವತ್ತು ಅಸಮಂಜಸ ಮಾತುಗಳು, ಅಸಭ್ಯ ಮಾತುಗಳು ಈ ವಾಟ್ಸಪ್ಪಲ್ಲಿ ಓದ್ಕೊಂಬಂದು ಭಾಷಣ ಮಾಡೋದು, ಯಾರು ರಜನಿಕಾಂತ್ ಮಾತಾಡಿದ ಅಣ್ಣಮಾಲ ಪಡೆಯಪ್ಪ ಸೊಲ್ಲ ಆಂಡ ಬಸ್ಸಲ್ಲ ಅಂತ ಮಾತಾಡೋದು ಯಾರು ಕೇಳಲ್ಲ. ಸ್ವಂತ ಅನುಭವ, ಸ್ವಂತ ರಕ್ತದಲ್ಲಿ ಬರೋ ತೊದಲು ನುಡಿಗಳು ಮುನ್ನುಡಿಗಳಾಗುತ್ತೆ. ಇವು ಟೆಕ್ಸ್ಟ್ ಬುಕ್ಕು, ನೋಟ್ಸ್ ಬುಕ್ಕು, ಪಿಕ್ಚರ್ ನೋಡ್ಕೊಂಬಂದು ಮಾತಾಡಿದರೆ ಇಂಥವ್ರಿಗೆಲ್ಲ ಬೇರೆ ಸ್ವಾಮಿ ಮುಳ್ಳಂದಿ ಅಂತ ಕರೀತಾರೆ. ಜೊತೆಗೆ ಕೋಮ ಪಕ್ಷ ಅನ್ನೋ ಪದಗಳನ್ನು ಬಳಸಿದ್ದು ಪ್ರದೀಪ್ ಈಶ್ವರ್ ಅವರು. ಮಟ್ಟಿಗೆ ದಾಸ್ ಕರಿಯಪ್ಪ ಅವರ ಒಂದು ವಾತಾವರಣ ನೋಡಿದ್ರೆ ಅವರು ಎಷ್ಟು ಸೌಹಾರ್ದಯುತವಾಗಿದ್ದಾರೆ ಸರ್. ಎಲ್ಲ ಧರ್ಮದವ್ರನ್ನ, ಎಲ್ಲ ಪಂಗಡದವ್ರನ್ನ ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗೋ ರೀತಿ. ಸರ್, ಮೂಲತಃ ಅವರ ತಂದೆ JDS ಕಾರ್ಯಕರ್ತರು, JDS ಇಂದ ಬೆಳೆದು ಬಂದಿರೋರು, ಮೂಲತಃ ಜನತಾ ಪರಿವಾರದವರು. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರ ತಂದೆ ಹತ್ರ ಎಲ್ಲ ಸಮಾಜ, ಅಲ್ಪಸಂಖ್ಯಾತರು, ಎಲ್ಲ ಜನಂದು ಎಲ್ಲ ವರ್ಗದವ್ರ ಜೊತೆಗೆ ಜನತಾ ಪರಿವಾರ ಇತ್ತು. ಅಂಥವ್ರ ಜೊತೆಗೆ ಅಲ್ಪಸಂಖ್ಯಾತರ ಜೊತೆಗೆ ಭಾಳ ಒಡನಾಟ ಇತ್ತು. ಮಂಡಕ್ಕಿ ಬಟ್ಟೆಯಲ್ಲಿ ಮಂಡಕ್ಕಿ ಮಾರ್ತಾಯಿದ್ರು ಅಯ್ಯಪ್ಪ, ಅಕ್ಕಿ ಬಿಸ್ನೆಸ್ ಮಾಡ್ತಾಯಿದ್ರು. ಎಲ್ಲ ಅಲ್ಪಸಂಖ್ಯಾತರ ಜೊತೆಗೆ ಕಾಂಟ್ಯಾಕ್ಟು. ಇಲ್ಲಿ ಜಾತಿ ಮತ ಭೇದ ಯಾವಾಗ ಬರುತ್ತೆ ಅಂದರೆ ಚುನಾವಣೆ ಬರುತ್ತೆ. ಇನ್ನು ಉಳಿದಿದ್ದ ಟೈಮ್ನ ನಮ್ಮ ಮನೆಗೆ ಬಂದು ವೆಲ್ಡಿಂಗ್ ಶಾಪ್ ಮಾಡ್ತಾರೆ ಅವರು. ಅವ್ರು ನಮ್ಮ ಮನೆಗೆ ಬಂದು ದೇವಸ್ಥಾನದ ಕೆಲಸ, ತರಕಾರಿ ಕೆಲಸ ಮಾಡ್ತಾರೆ. ಇವೆಲ್ಲ ನಮಗೆ ಬೇಕು ಭಯ ಅಂತ. ಆದರೆ ಇವತ್ತು ರಾಜಕೀಯಕ್ಕೆ ಬಂದಾಗ ಇವತ್ತು ನಾವು ಅವರು ವೈರಿಗಳು ಅಂದರೆ ಇದು ಕಾಂಗ್ರೆಸ್ ಮತ ಬ್ಯಾಂಕ್ನ ಹೋಲಿಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಯುವ ರಾಜಕಾರಣಿ, ಈಗ ನಾನು ಬರ್ತಾ ಇದ್ದೀನಿ ಉದಯೋನ್ಮುಖ ರಾಜಕಾರಣಿ ಅನ್ನೋ ರೀತಿಯಾಗಿ ಸಮರ್ಥ ಅವ್ರು ಬರ್ತಾರೆ. 27 ವರ್ಷ, ಇನ್ನೂ ಕೂಡ ಭಾಳಷ್ಟು ರಾಜಕೀಯ ಅನುಭವನೂ ಕೂಡ ಬೇಕಿತ್ತು ಅಂತ. ಎಲ್ಲ ಒಂದು ಕಡೆ ಈ ಆಟದಲ್ಲಿ ಅವರೆಲ್ಲಾದರೂ ಸೋತ್ರೆ ನೋಡಿ, ಒಂದು ದೊಡ್ಡ ಕುಟುಂಬಕ್ಕೆ ಒಂದು ನಿರ್ಣಯನೂ ಕೂಡ ಮತ್ತು ಸ್ಪರ್ಧೆ ಮಾಡೋದಕ್ಕೂ ಕೂಡ ಎಲ್ಲ ಒಂದು ರೀತಿಯ ದೊಡ್ಡ ಪೆಟ್ಟು ಬೀಳುತ್ತೆ ಅಂತ ಅನಿಸುತ್ತೆ ನಿಮಗೆ ಸರ್? ನಾಳೆ ಯಾರು ಕಂಡರೆ ಅದು ಗೊತ್ತಿಲ್ಲ. ನಾಳೆ ಭವಿಷ್ಯ ನಮಗೆ ಗೊತ್ತಿಲ್ಲ. ನಾವು ಹೇಳೋದು ಸೋಲ್ಬೇಕು, ಕಲಿಯಬೇಕು, ಗೆಲ್ಲಬೇಕು. ದಾಸ್ ಕರಿಯಪ್ಪರು ಕಳೆದ ಬಾರಿ ಟಿಕೆಟ್ನ ತಪ್ಪಿಸ್ಕೊಂಡಿದ್ರು. ಹೋರಾಟ ಮಾಡಿ ಈ ಬಾರಿ ಟಿಕೆಟ್ ತಂದರು. ಎಲ್ಲರ ಒಂದು ನೆಟ್ವರ್ಕು, ಎಲ್ಲ ತಳಮಟ್ಟದಿಂದ ಇಂಟೆಲಿಜೆನ್ಸಿ ಡೆಲ್ಲಿ ರಿಪೋರ್ಟ್ ತರಿಸ್ಕೊಂಡು ಈ ವ್ಯಕ್ತಿಗೆ ಕೊಟ್ಟರೆ ಮಾತ್ರ ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಖಾತೆ ಓಪನ್ ಆಗುತ್ತೆ. ಆ ಖಾತೆ ತೆರೆಯೋದ್ರ ಮುಖಾಂತರ 2028ಕ್ಕೆ ವಿಧಾನಸಭಾ ಕ್ಷೇತ್ರ, 2028ಕ್ಕೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅಂತ ಒಂದು ದಿಕ್ಸೂಚಿ ತೋರಿಸ್ತಾ ಇದೆ, ಸೂಚನೆ ತೋರಿಸ್ತಾ ಇದೆ. ದಾವಣಗೆರೆ ದಕ್ಷಿಣ ಭಾಗದವರು ಏನಾದ್ರು ಬೇಸತ್ತಿದ್ದಾರೆ ಸರ್, ಭಾಳಷ್ಟು ಈ ಬಾರಿ ಒಂದು ಹೊಸ ಮುಖ ತರಲೇಬೇಕು ಅನ್ನೋ ರೀತಿಯಾಗಿ ಸರ್? ಜನಜೀವನನೇ ಅಸ್ವಸ್ಥ ಆಗಿದೆ, ಆಡಳಿತ ಯಂತ್ರವನ್ನೇ ಕುಸ್ತಿದೆ. ಗ್ಯಾರಂಟಿಗಳಿಂದ ಗ್ಯಾರಂಟಿನೇ, ಜನಜೀವನನೇ ಗ್ಯಾರಂಟಿ ಇಲ್ದಂಗಾಗಿದೆ. ಟ್ಯಾಕ್ಸ್ಗಳು ಹೈ ರೇಟ್ ಹೋಗಿದೆ. ಯಾರು ಕುರ್ಚಿ ಗಲಾಟೆ ಕಳೆದೋಗಿದೆ. ಎಲ್ಲರ ಜೀವನ ತತ್ತರಿಸಿದೆ. ಪ್ರತಿಯೊಬ್ಬರಿಗೂ ಹೊಡ್ತಾ, ಪ್ರತಿಯೊಬ್ಬರಕ್ಕೂ ರೈತರಿಗೂ ಹೊಡ್ತಾ, ಪ್ರತಿಯೊಬ್ಬರ ಮಾರ್ಕೆಟಿಗೂ ಹೊಡ್ತಾ, ಎಲ್ಲರ ಜೋಬಿಗೆ ಕತ್ತರಿ ಆಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಕೊನೆಯದಾಗಿ ಏನಾಗ್ಬೋದು ಸರ್? ಗೆಲುವಿನ ಅಂತರ ಎಷ್ಟಿರ್ಬೋದು ಸರ್? ಗೆಲುವಿನ ಅಂತರ ಒಂದು ಓಟ್ ಇರ್ಬೋದು, ಗೆಲುವಿನ ಅಂತರ 1 ಲಕ್ಷ ಇರ್ಬೋದು. ಆದರೆ ಗೆಲುವಿನ ಗಾಲಲ್ಲಿ ಇಡ್ತಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಇವತ್ತು ಗೆಲುವಿನ ಮುಖಾಂತರ ಗೆಲುವಿನ ನಾಗಾಲೋಟ ಬೀಸ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ದಾವಣಗೆರೆ ದಕ್ಷಿಣ ಭಾಗದ ಕ್ಷೇತ್ರದ ಹೈಪ್ ಯಾವ ಮಟ್ಟಿಗಿದೆ ಅನ್ನೋದು ನಿಮಗೆ ಚುನಾವಣಾ ಪ್ರಚಾರದ ರ್ಯಾಲಿಯಲ್ಲಿ ಭಾಗವಹಿಸಿದ್ರೆ ಗೊತ್ತಾಗುತ್ತೆ. ಇವತ್ತು ಮಾಡಾಳ್ ಮಲ್ಲಿಕಾರ್ಜುನ್ ಅವರು ಇದ್ದಾರೆ, ಜೊತೆಗೆ ಪಕ್ಷದ ಕಾರ್ಯಕರ್ತರು ಕೂಡ ಇದ್ದಾರೆ. ನೋಡಿ, ನಮ್ಮ ಈ ದಾವಣಗೆರೆ ದಕ್ಷಿಣ ಭಾಗ ಇಡೀ ರಾಜ್ಯದ ರಾಜಕೀಯ ದಿಕ್ಕನ್ನು ಬದಲಾಯಿಸುತ್ತೆ ಅನ್ನೋ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇರೋದು. ಒಂದು ಕಡೆ ಬಲಿಷ್ಠ ಪಕ್ಷ, ಇನ್ನೊಂದು ಕಡೆ ಒಂದು ಗೆಲ್ಲೇಬೇಕು ಅನ್ನೋ ರೀತಿಯಾದಂಥ ಒಂದು ಪ್ರತಿಷ್ಠೆಯು ಕೂಡ ಮುಖ್ಯವಾಗಿರ್ತಕ್ಕಂಥದ್ದು. ಏನು ಹೇಳ್ತೀರಿ ನಿಮ್ಮ ಲೆಕ್ಕದಲ್ಲಿ ಬಲಿಷ್ಠ ಪಕ್ಷ ಯಾವುದು? ಎರಡೂ ಪಕ್ಷಗಳು ಬಲಿಷ್ಠವಾಗಿರ್ತಕ್ಕಂಥದ್ದು. ಬಲಿಷ್ಠ ನಮ್ಮದು ಕೇಡರ್ ಬೇಸ್ ಪಾರ್ಟಿ. ಕಾಂಗ್ರೆಸ್ಸು ಚುನಾವಣೆ ಬಂದಾಗ ರಾಜಕೀಯ ಮಾಡೋ ಪಾರ್ಟಿ. ಗೊತ್ತಾಯ್ತಲ್ಲ, ನಿಮಗೆಲ್ಲರಿಗೂ ಗೊತ್ತಾಗಿದೆ. ಇವತ್ತು ನಮ್ಮ ಕಾರ್ಯಕರ್ತರು ಮನೆಗೆ ತೆರಳಿ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಯಾವುದೇ ಜಾತಿ ಮತ, ಆ ಜಾತಿಗೆ ಇಷ್ಟು ಓಟ್ ಬರ್ತವೆ, ಈ ಜನಾಂಗದವು ಇಷ್ಟು ಓಟ್ ಬರ್ತವೆ ಅಂತ ನಾವು ಲೆಕ್ಕ ಹಾಕಲ್ಲ. ಒಟ್ಟಾರೆಯಾಗಿ ಇಡೀ ದಾವಣಗೆರೆ ದಕ್ಷಿಣ ಜನರ ಮತದಾರರ ಮನವನ್ನು ಮುಟ್ಟೋ ಕೆಲಸದಲ್ಲಿ ನಾವು ನಿರತರಾಗಿದ್ದೀವಿ. ಖಚಿತವಾಗಲೂ ನಾವು ಗೆಲ್ತೀವಿ. ಒಂದು ಕಡೆ ಅಲ್ಪಸಂಖ್ಯಾತ ಮತಗಳು ಅದಕ್ಕೆ ಭಾಳಷ್ಟು ಕಗ್ಗಂಟಾಗುತ್ತೆ. ಅಲ್ಲಿವರೆಗೂ ವಿರೋಧ ಇದ್ದಾಗ ಅಬ್ದುಲ್ ಜಬ್ಬಾರ್ ಅವರಿರ್ಬೋದು, ಸಾದಿಕ್ ಪೈಲ್ವಾನ್ ಆಗಿರ್ಬೋದು, ಎಲ್ಲರೂ ಮನವೊಲಿಸೋ ಕೆಲಸಗಳಂತೂ ಈಗ ಆಗಿದೆ. ಎಲ್ಲವೂ ಕೂಡ ಒಳಬೇಗುದಿ ಶಮನ ಆಗಿದೆ. ನಾವು ಗೆಲ್ಲೋದು ಶತಸಿದ್ಧ ಅನ್ನೋ ಮಾತುಗಳು ಕೇಳಿ ಬರಬೇಕಾದ್ರೆ ಅವ್ರ ಕೆಲಸ ಅವ್ರು ಮಾಡಲಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಜನರಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ತೀರ್ಮಾನ ಮಾಡೋ ಶಕ್ತಿ ಇದೆ, ವಿವೇಚನೆ ಇದೆ. ಅದ್ರ ಪ್ರಕಾರ ಮತ ಹಾಕ್ತಾರೆ, ನಾವು BJP ಗೆಲ್ತೀವಿ. ಜೊತೆಗೆ ಜಾತಿ ಲೆಕ್ಕಾಚಾರಗಳ ಬಗ್ಗೆ ಗಮನ ಹರಿಸಿದಾಗ ಏನು ಅನ್ಸುತ್ತೆ ಸರ್? ಇಲ್ಲಿವರೆಗೂ ಸದ್ಯದ ಅಪ್ಡೇಟ್ಸ್ ಏನು ಹೇಳ್ತೀವಿ? ನಮ್ಮದು ರಾಷ್ಟ್ರೀಯ ಪಕ್ಷ, ಎಲ್ಲರನ್ನೂ ಒಳಗೊಂಡ ದೇಶ ಪ್ರೇಮಿಗಳ ಪಕ್ಷ. ನಾವು ಜಾತಿ ಲೆಕ್ಕಾಚಾರನೇ ಮಾತಾಡಲ್ಲ. ನಾವು ಇಡೀ ದಾವಣಗೆರೆ ದಕ್ಷಿಣ ಮತದಾರರ ಮನಸ್ಸು ಮತ್ತು ಮನವನ್ನು ಗೆಲ್ಲ ಕೆಲಸವನ್ನು ಮಾಡ್ತಾಯಿದ್ದೀವಿ. BJP ಪಕ್ಷದ ಪ್ರಮುಖ ನಾಯಕರ ವಿರುದ್ಧವೂ ನಾಲಿಗೆ ಹರಿಬಿಟ್ಟಂಥ ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ನಾವೆಲ್ಲ ಅವ್ರ ಬಗ್ಗೆ ಮಾತಾಡಲ್ಲ. ಅವ್ರು ರಾಡಿ ಮಾಡಬೇಕು ಅಂತಲೇ ಬಂದಿರೋದಿಲ್ಲಿ. ನಾವು ವಿಚಲಿತರಾಗಲ್ಲ. ನಮ್ಮ ಗುರಿ ಏನಿದ್ರು ಗೆಲುವು, ಅದ್ರ ಕಡೆ ನಮ್ಮ ಪ್ರಯಾಣ ಅಷ್ಟೇ.
ಮೈಸೂರಿನ ಪ್ರತಾಪ್ ಸಿಂಹ ಅವ್ರ ಬಗ್ಗೆನೂ ಮಾತಾಡ್ತಾರೆ, ಆರ್ ಅಶೋಕ್ ಪಕ್ಷ ಕರೆದಂಥ ಆರ್ ಅಶೋಕ್ ಅವ್ರ ಬಗ್ಗೆನೂ ಮಾತಾಡ್ತಾರೆ. ಯಾವ ಧೈರ್ಯ ಸರ್? ಅಟ್ಲೀಸ್ಟ್ ಈ ಥರ ನಿಮ್ಮ ವರ್ಚಸ್ಸನ್ನು ಹಾಳು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಅವರೇ ಕಾಂಗ್ರೆಸ್ನವ್ರು ಚೂ ಬಿಟ್ಟಿರೋದ ಏನು? ನಮ್ಮದು ಕಮಲದ ಚಿಹ್ನೆ, ಕೆಸರಿಂದನೇ ಮೇಲೆ ಬಂದಿರತಕ್ಕಂಥದ್ದು. ನಾವು ಆ ಥರದ ಯಾವುದೇ ರಾಡಿ ಮಾಡೋ ಅಂಥ ಜನಗಳಿಗೆ ವಿಚಲಿತರಾಗಲ್ಲ. ಆ ವಿಷಯವನ್ನು ನಮಗೆ ಅವ್ರನ್ನೂ ನಮ್ಮನ್ನು ಚಾಲೆಂಜಿಗೆ ಬಿಡಲೇಬೇಡಿ ಮಾಧ್ಯಮದವರು. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ನೇರವಾಗಿ ಜನಗಳ ಹತ್ರಕ್ಕೆ ಹೋಗೋ ಅಂಥವ್ರು. ಜನಾಭಿಪ್ರಾಯ ಮೂಡಿಸೋದು ಹೆಂಗೆ ಅಂದರೆ ಜನರ ಮನಸ್ಸನ್ನು ಗೆದ್ದು ನಾವು ಜನಾಭಿಪ್ರಾಯ ಮೂಡಿಸೋದು. ಯಾವುದೋ ಒಂದು ಹೇಳಿಕೆ ಕೊಟ್ಟು ಜನಾಭಿಪ್ರಾಯ ಮೂಡಿಸಿ ನಾವು ಚುನಾವಣೆ ಗೆಲ್ಲಕ್ಕೆ ಹೋಗಲ್ಲ. ಇನ್ನು 50 ವರ್ಷ ಮುಸ್ಲಿಮ್ರಿಗೆ ಟಿಕೆಟೇ ಸಿಗೋದಿಲ್ಲ ಅಂತ ಒಂದು ರೀತಿಯಾಗಿ ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸಿರೋದು, ಅದು ಸತ್ಯವಾಗುತ್ತಾ ಪ್ರೂವ್ ಆಗುತ್ತಾ ಅಂತ ಸಮರ್ ಶಾಮ್ನವ್ರಿಗೆ ವಿರೋಧ ಪಕ್ಷದ ನಾಯಕರು ಬಂದಾಗ ಅವರು ಏನು ರಾಜಕೀಯವಾಗಿ ಹೇಳಬೇಕು ಹೇಳ್ತಾರೆ. ಆದರೆ ಆ ಚುನಾವಣೆ ಸಿಗೋದು ಬಿಡೋದು ಅವ್ರ ಪಕ್ಷಕ್ಕೆ ಬಿಟ್ಟು ವಿಚಾರ. ನಮ್ಮದೇನಿದ್ರು ನಾವೇನೋ ಅವ್ರಿಗೆ ಗೊಂದಲ ಸೃಷ್ಟಿ ಮಾಡಿ ಗೆಲ್ಲಬೇಕು ಅಂತ ನಮ್ಮ ಮನೋಸ್ಥಿತಿ ಅಲ್ಲ. ನಾವೇನಿದ್ರು ಜನರ ಮನಸ್ಸು ಮುಟ್ಟಿ ಗೆಲ್ತೀವಿ. ಇದೇ ಉತ್ತರ. ನೀವು 100 ಸರಿ ಕೇಳಿದ್ರು ಇದೇ ಉತ್ತರ. ಗೆಲುವಿನ ಅಂತರ ಅಂತರ ಜನ ತೀರ್ಮಾನ ಮಾಡ್ತಾರೆ. ಬಹು ದೊಡ್ಡ ಅಂತರದಿಂದ ಗೆಲ್ತೀವಿ ಅನ್ನೋದು ನಮ್ಮ ನಿರೀಕ್ಷೆ ಇದೆ. ನೋಡಿ, ದೊಡ್ಡ ಮಟ್ಟದ ರ್ಯಾಲಿ ಅಂತೂ ಖಂಡಿತವಾಗೂ ನಡೀತಾ ಇದೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಅವ್ರು ಹೇಳೋ ರೀತಿಯಾಗಿ ಸಮರ್ಥ ಶಾಮ್ನವ್ರು ಗೆದ್ರೆ ಇನ್ನೂ ಕೂಡ 50 ವರ್ಷ ಮುಸ್ಲಿಮ್ರಿಗೆ ಟಿಕೆಟ್ ಸಿಗೋದಿಲ್ಲ. ಎಲ್ಲರೂ ಕೂಡ ಎಚ್ಚೆತ್ಕೊಳ್ರಿ, ಈಗ ಸ್ವಲ್ಪ ಹುಷಾರಾಗ್ರಿ ಅನ್ನೋ ರೀತಿಯಾಗಿ ಅವ್ರು ಹೇಳ್ತಾ ಇರೋದು. ನೋಡೋಣ ಅವ್ರ ಮಾತು ಪ್ರೂವ್ ಆಗುತ್ತಾ ಅಥವಾ ಅದು ನಿಜವಾಗುತ್ತಾ ಅನ್ನೋದೆಲ್ಲ ಕುತೂಹಲಗಳಿಂದ ನಾವು ಕೂಡ ಕಾಯಬೇಕಾಗುತ್ತೆ.